ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಈ ಕತೆ ನಮ್ಮ ಜೀವನದಲ್ಲೂ ನಡೆದಿರಬಹುದು. ಕತೆ ಏನದು ಎಂದು ತಿಳಿಯಬೇಕೆಂದರೆ ಮೊದಲು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕತೆ ಶುರು ಮಾಡೋಣ. ನನ್ನ ಹೆಸರು ಸೋಮಿ. ನಾನೊಂದು ಕಾಫಿ ಶಾಪ್ ನಡೆಸುತ್ತಿದ್ದೇನೆ. ಒಂದು ಸಂಜೆ ನನ್ನ ಕಣ್ಣ ಮುಂದೆ ಜೋರು ಮಳೆ ಬರುತ್ತಿರುವಾಗ ನನ್ನ ಕಾಫಿ ಶಾಪ್ ಹೊರಗಡೆಯಿಂದ ಒಬ್ಬ ಹುಡುಗ ಮಳೆಯಿಂದ ಆಶ್ರಯ ಪಡೆಯಲು ಬರುತ್ತಾನೆ. ಅವನು ನೆಂದಿದ್ದಾನೆ. ತನ್ನ ತಲೆಯಿಂದ ನೀರನ್ನು ತೆಗೆಯಲು ಅವನು ಪಟಪಟ ಎಂದು ಕೂದಲನ್ನು ಬಡಿಯುತ್ತಿದ್ದಾನೆ. ಇಂದಿನಿಂದ ಅವನು ಅಭಿಷೇಕ್ ಬಚ್ಚನ್ ಥರ ಕಾಣ್ತಿದ್ದಾನೆ. 6 ಅಡಿ ಉದ್ದ ಇದ್ದಾನೆ. ನನಗೆ ಅವನ ಮುಖವನ್ನು ನೋಡುವ ಕುತೂಹಲ. ಅವನು 2 ನಿಮಿಷ ಆದಮೇಲೆ ನನ್ನ ಕಡೆ ತಿರುಗುತ್ತಾನೆ ಮತ್ತು ಕಾಫಿ ಶಾಪ್ ಒಳಗಡೆ ಬರುತ್ತಾನೆ. ಕಾಫಿ ಕುಡಿಯಲು ನನ್ನ ಹತ್ತಿರ ಕೇಳುತ್ತಾನೆ, ನಿಮ್ಮಲ್ಲಿ ಯಾವ ಕಾಫಿ ಚೆನ್ನಾಗಿದೆ ಎಂದು. ನಾನು ಅವನಿಗೆ ಒಂದು ಕಾಫಿಯನ್ನು ಹೇಳಿದೆ. ಅವನು ಅದನ್ನೇ ಮಾಡಿಕೊಡು ಅಂತ ಹೇಳಿ ನಾನು ಶ್ರದ್ಧೆಯಿಂದ ಅವನಿಗೆ ಕಾಫಿಯನ್ನು ಮಾಡಿಕೊಟ್ಟೆ. ಅವನು ಅದನ್ನು ತೆಗೆದುಕೊಂಡು ಒಂದು ಮೂಲೆಯಲ್ಲಿರುವ ಟೇಬಲ್ ಹತ್ತಿರ ಕುಳಿತ. ಮಳೆಯಲ್ಲಿ ನೆಂದಿದ್ದರಿಂದ ಚಳಿ ಆಯ್ತೇನೋ ಕೈಯನ್ನು ಉಜ್ಜುತ್ತಾ ನಿಧಾನಕ್ಕೆ ಕಾಫಿಯ ಕಪ್ಪನ್ನು ತೆಗೆದು ಮೊದಲ ಬಾರಿಗೆ ಕಾಫಿಯನ್ನು ಹೀರಿದ. ಕಾಫಿಯನ್ನು ಹೀರಿ ಕಣ್ಣು ಮುಚ್ಚಿ ಅದನ್ನು ಆನಂದಿಸಿದ. ನನಗೆ ಇದನ್ನು ನೋಡಿ ಕಾಫಿ ಚೆನ್ನಾಗಿ ಮಾಡಿದ್ದೇನೆ ಅನ್ನೋ ಸಂತೃಪ್ತಿ. ನನ್ನ ಕಡೆ ನೋಡಿದ. ಒಂದು ಸಣ್ಣ ನಗು ಬೀರಿದ. ಆ ನಗು ಮತ್ತು ಕಣ್ಣಿನಲ್ಲಿ ಒಂದು ಸೆಳೆತವಿತ್ತು. ನನ್ನ ಕಣ್ಣು ಬೇಡ ಎಂದರೂ ಅವನ ಕಡೆಗೆ ಹೋಗುತ್ತಿತ್ತು. ನಾನು ದೇವರನ್ನು ಪ್ರಾರ್ಥಿಸುತ್ತಿದ್ದೇನೆ ಮಳೆ ನಿಲ್ಲಬಾರದೆಂದು. ಅವನು ಪ್ರತಿ ಗುಟುಕನ್ನು ಮನಸಾರೆ ಖುಷಿಯಿಂದ ಹೀರಿದ ಮತ್ತು ಹೊರಡುವಾಗ ನನ್ನ ಕಡೆ ತಿರುಗಿ ಮತ್ತೆ ನಗುವನ್ನು ಬೀರಿ ಹೋದ. ನಾನು ಒಂದು ಮನೆಗೆ ಹೋಗುವಾಗ ನನಗೆ ಅವನ ಬಗ್ಗೆನೇ ಯೋಚನೆ. ಅವನು ಯಾರು, ಯಾಕೆ ಬಂದಿದ್ದಾನೆ, ನಾಳೆ ಮತ್ತೆ ಬರುತ್ತಾನೆ, ಅವನನ್ನು ನೋಡಬಹುದೇ, ನಾನು ಹೇಗೆ, ಸುಮಾರು ಪ್ರಶ್ನೆಗಳು. ರಾತ್ರಿ ನಿದ್ದೆ ಬರಲಿಲ್ಲ ನನಗೆ. ಅವನ ಧ್ಯಾನದಲ್ಲೇ ಮುಳುಗಿದ್ದೆ. ರಾತ್ರಿ ಕನಸಿನಲ್ಲೂ ಅವನೇ ಬಂದ. ಕಾಫಿ ಶಾಪ್ ಒಳಗಡೆ ಒಂದು ಕಾಫಿಯನ್ನು ಹೀರುತ್ತಾ ನನ್ನ ಕೈಯನ್ನು ಹಿಡಿದು ಹಾಡನ್ನು ಹಾಕಿ ಡ್ಯಾನ್ಸ್ ಮಾಡಲು ಶುರು ಮಾಡಿದ್ವಿ. ಎಷ್ಟು ಸುಂದರ ಕನಸಿದು, ಇದು ನಿಜವಾಗಬಾರದೆ ಎಂದು ಬೆಳಗ್ಗೆ ನಾನು ಯೋಚಿಸುತ್ತಾ ಮತ್ತೆ ಕಾಫಿ ಶಾಪ್ಗೆ ಬಂದೆ. ನನ್ನ ಕಣ್ಣು ಅವನನ್ನೇ ಹುಡುಕುತ್ತಿತ್ತು. ಇವತ್ತು ಮಳೆ ಬಾರದೆ ಅದೇ ಸಮಯಕ್ಕೆ ಎಂದು ಪ್ರಾರ್ಥಿಸುತ್ತಿದ್ದೆ. ಆದರೆ ಮಳೆ ಬರಲಿಲ್ಲ, ಅವನೂ ಬರಲಿಲ್ಲ. ನಾನು ಬೇಸರದಿಂದ ಅವನು ಬರುವುದಿಲ್ಲ ಎಂದು ಕಾಫಿ ಶಾಪ್ನ ಅಂಗಡಿ ಮುಚ್ಚುತ್ತಿದ್ದೆ. ಆ ಸಮಯಕ್ಕೆ ಅವನು ಕಾಣಿಸಿಕೊಂಡ. ನನ್ನನ್ನು ನೋಡಿ, ನೀವು ನಿನ್ನೆ ಮಾಡಿಕೊಟ್ಟ ಕಾಫಿನೇ ಮತ್ತೊಮ್ಮೆ ಮಾಡಿಕೊಡಬಹುದೇ ನನಗೆ? ನಾನು ಅದಕ್ಕೇನಂತೆ, ಇವಾಗಲೇ ಮಾಡಿಕೊಡುತ್ತೇನೆ ಎಂದು ಅವನು ಇಷ್ಟಪಟ್ಟ ಕಾಫಿಯನ್ನು ಮಾಡಿಕೊಟ್ಟೆ. ಅವನಿಗೆ ನೀಡಿದೆ. ಅವನು ನನ್ನನ್ನು ಮಾತಿಗೆ ಹೇಳಿದ, ನಿಮ್ಮ ಕಾಫಿ ಕುಡಿದ ಮೇಲೆ ನನಗೆ ಅದೃಷ್ಟ ಕುಲಾಯಿಸಿದೆ. ನಾನು ಇಷ್ಟು ದಿನದಿಂದ ಕಷ್ಟಪಟ್ಟ ಒಂದು ಕೆಲಸ ಸಲೀಸಾಗಿ ಆಗಿದೆ. ಇದಕ್ಕೆ ನೀವೇ ಕಾರಣ. ನಿಮ್ಮ ಹೆಸರೇನು? ನನ್ನ ಹೆಸರು ಸೋಮಿ. ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರಣವ್ ಎಂದು ಉತ್ತರಿಸಿದ. ಹೀಗೆ ಅವನು ಮಾತಾಡುತ್ತಾ ಅವನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂದು ತಿಳಿಯಿತು. ಒಳ್ಳೆ ಸಂಬಳ ಬರುತ್ತೆ, ಇದೇ ಊರಿನವನು ಎಂದು ಗೊತ್ತಾಯಿತು. ಇನ್ನೇನು ಅಂಗಡಿ ಬಾಗಿಲು ಹಾಕುವ ಸಮಯ ಆಗಿದ್ದರಿಂದ ಅವನು ನಾನು ಬಾಗಿಲು ಹಾಕುವವರೆಗೂ ಕಾಯುತ್ತಾನೆ. ಅಂಗಡಿಯ ಬಾಗಿಲನ್ನು ಹಾಕಿದ ಮೇಲೆ ನನ್ನ ಜೊತೆ ನಡೆಯಲು ಪ್ರಾರಂಭಿಸಿದ. ಇಬ್ಬರು ಮಾತಾಡುತ್ತಾ ನಮ್ಮ ಜೀವನದ ಬಗ್ಗೆ ಮಾತಾಡಿಕೊಂಡೆವು. ಇಬ್ಬರು ಒಟ್ಟಿಗೆ ನಡೆಯುವಾಗ ಅವನ ಕೈ ನನಗೆ ತಾಕುತ್ತಿತ್ತು. ಆ ಬಿಸಿ ಸ್ಪರ್ಶ ನನಗೆ ಅವನ ಕಡೆ ಇನ್ನಷ್ಟು ಆಕರ್ಷಿಸಿತು. ಮನೆಯ ದಾರಿ ಕಾಣಿತು. ಸರಿ, ನಮ್ಮ ಮನೆ ಬಂದಿದೆ, ನೀವು ಹೊರಡಿ ಎಂದೆ. ಆದರೆ ಇಬ್ಬರಿಗೂ ಬಿಟ್ಟು ಹೋಗುವ ಮನಸ್ಸಿಲ್ಲ. ನಮಗೆ ಗೊತ್ತಿಲ್ಲದಂತೆ ನಮ್ಮ ಮನಸ್ಸು ಒಂದಾಗಿದೆ. ನಾವಿಬ್ಬರು ಮತ್ತೆ ಮಾತನಾಡಲು ನಮ್ಮ ಫೋನ್ ನಂಬರನ್ನು ತೆಗೆದುಕೊಂಡೆವು. ತೆಗೆದುಕೊಂಡ ತಕ್ಷಣದಿಂದ ಇಬ್ಬರ ಮಾತು ಫೋನಿನಲ್ಲಿ ಶುರುವಾಯಿತು. ದಿನ ಬೆಳಗಿದ್ದರೆ ರಾತ್ರಿ ಮಲಗುವವರೆಗೂ ನಮ್ಮಿಬ್ಬರ ಮಾತು ಫೋನಿನಲ್ಲಿ ನಡೆಯುತ್ತಿತ್ತು. ಮತ್ತು ಅವನು ದಿನಾರಾತ್ರಿ ನನ್ನ ಜೊತೆ ಅಂಗಡಿಯನ್ನು ಬಾಗಿಲು ಹಾಕಿ ನಡೆಯುತ್ತಿದ್ದ. ಅವನ ದಿನ ಹೇಗೆ ನಡೆಯುತ್ತೋ ಎಂದು ಹಂಚಿಕೊಳ್ಳುತ್ತಿದ್ದ. ನಮ್ಮಿಬ್ಬರ ಮನಸ್ಸು ಒಂದಾಗಿತ್ತು. ಆದರೆ ಬಾಯಿ ಬಿಟ್ಟು ಇಬ್ಬರು ಹೇಳಿಕೊಳ್ಳಲಿಲ್ಲ. ಆದರೆ ಇಬ್ಬರಿಗೂ ತಿಳಿದಿದೆ. ಒಂದು ದಿನ ರಾತ್ರಿ ಪ್ರಣವ್ ಬಂದಾಗ ನಾನು ಅವನಿಗೆ ಕಾಫಿಯನ್ನು ನೀಡಿದೆ. ಅವನು ಕಾಫಿಯನ್ನು ಇರುತ್ತಾ, ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಸೋಮಿ. ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಯಾಕಂದರೆ ನನ್ನ ಮನಸ್ಸು ಇದನ್ನೇ ಬಯಸುತ್ತಿತ್ತು. ನಾನು ಮಾತನಾಡಲಿಲ್ಲ. ಅವನ ಕೈಯನ್ನು ಹಿಡಿದೆ.
ಈ ಕೈಯನ್ನು ಎಂದಿಗೂ ಬಿಡಬೇಡ. ಇಬ್ಬರು ಪ್ರೀತಿಸಲು ಒಂದು ವೇದಿಕೆ ಸಿಕ್ಕಂತೆ ಆಯಿತು. ನಮ್ಮ ಮಾತು ಇನ್ನಷ್ಟು ಜಾಸ್ತಿ ಆಯಿತು. ನಾವಿಬ್ಬರು ಪ್ರೀತಿಸಲು ಶುರು ಮಾಡಿದ್ದಾಗಿನಿಂದ ನಮ್ಮ ಜೀವನ ಸಂತೋಷದಿಂದ ಕೂಡಿದೆ ಮತ್ತು ನಾವು ಯಾವುದೇ ಕೆಲಸ ಮಾಡಿದರೂ ಅದು ಚೆನ್ನಾಗಿ ಆಗುತ್ತಾ ಇದೆ. ಪ್ರಣವ್, ನನಗೆ ನೀನು ನನ್ನ ಜೀವನದಲ್ಲಿ ಬಂದ ದೊಡ್ಡ ಆಸ್ತಿ. ಈ ನಿನ್ನ ಕಾಫಿ ನನ್ನ ಜೀವನವನ್ನೇ ಬದಲಾಯಿಸಿತು ಮತ್ತು ಈ ಬಿಸಿ ಸ್ಪರ್ಶ, ಈ ತಂಪು ಮಳೆ ಇಂದು ನನ್ನನ್ನು ನಿನ್ನ ಹತ್ತಿರ ಬೇರೆ ಕೇಳುವಂತೆ ಮಾಡುತ್ತದೆ. ಇಂದು ನನಗೆ ಕಾಫಿಯ ಜೊತೆ ಬೇರೆ ಏನೋ ಹೀರಬೇಕು ಎಂದು ಅನಿಸುತ್ತಿದೆ. ನಾನು ಅವನ ಮಾತಿಗೆ ನಾಚಿದೆ. ನಿನ್ನ ನಾಚಿಕೆಯನ್ನು ಒಪ್ಪಿಗೆ ಎಂದು ನಾನು ತಿಳಿಯಬಹುದೇ? ಅವನು ಕಾಫಿ ಶಾಪಿನ ಬಾಗಿಲನ್ನು ಹಾಕಿದ. ಕಾಫಿ ಶಾಪ್ನಲ್ಲಿ ಕಾಫಿಯ ಬೀಜದ ಸುವಾಸನೆ ಗಮ್ಮೆಂದು ಬೀರುತ್ತಿತ್ತು. ಅವನು ಟೇಬಲ್ ಮೇಲೆ ನನ್ನನ್ನು ಕೂರಿಸಿ ನನ್ನ ಕೂದಲ ಒಳಗೆ ಕೈಯನ್ನು ಆಡಿಸುತ್ತಾ ಇನ್ನೂ ಹತ್ತಿರವಾದ. ಇಷ್ಟು ದಿನ ನೀನೊಬ್ಬಳೇ ಕಾಫಿ ಮಾಡುತ್ತಿದ್ದೆ. ಇವತ್ತು ಇಬ್ಬರು ಸೇರಿ ಕಾಫಿಯನ್ನು ಮಾಡೋಣ. ಕಾಫಿಯನ್ನು ಮಾಡಲು ಮೊದಲು ಹಾಲನ್ನು ಬಿಸಿ ಮಾಡಬೇಕು. ಅವನು ನನ್ನನ್ನು ಬಿಸಿ ಮಾಡಿದ. ಬಿಸಿಯ ತಾಪ ಹೆಚ್ಚಾಗದಂತೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಅವನ ಸಕ್ಕರೆ ಜಾಸ್ತಿ ಸ್ವೀಟ್ ಆಗಿತ್ತು. ನಂತರ ಕಾಫಿ ಪುಡಿಯನ್ನು ಬೆರೆಸಬೇಕು. ಇಬ್ಬರು ಆಳವಾಗಿ ಕಾಫಿ ಪುಡಿಯನ್ನು ಬೆರೆಸಿದೆವು. ನಂತರ ಕಾಫಿಯನ್ನು ನಿಧಾನಕ್ಕೆ ಆನಂದಿಸುತ್ತಾ ಹೀರಿದೆವು. ಕಾಫಿ ಎಷ್ಟು ಸೊಗಸಾಗಿದೆ. ಒಂದು 15 ನಿಮಿಷ ಕಾಫಿಯನ್ನು ಹೀರಿದ. ಇಂಥ ಒಳ್ಳೆ ಕಾಫಿಯನ್ನು ಕುಡಿದ ಸಂತಸ ಇಬ್ಬರಿಗೂ. ಅವನು ನನಗೆ ದಿನ ಈ ಥರ ಕಾಫಿ ಬೇಕು, ಏನು ಮಾಡಿ ಕೊಡ್ತೀಯಾ? ಆಯಿತು, ಇಬ್ಬರು ಸೇರಿ ಕಾಫಿಯನ್ನು ಮಾಡೋಣ. ಅವನು ಬೇಡವೆಂದರು. ದಿನ ರಾತ್ರಿ ಕಾಫಿಯನ್ನು ಕುಡಿಯಬೇಕೆಂದು ಹಠ ಮಾಡಿ ಕಾಫಿ ಕುಡಿಯುತ್ತಿದ್ದ. ಅವನು ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗುತ್ತೇನೆ ಎಂದು ಹೇಳಿ ಹೋದ ಮೇಲೆ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನಾನು ಪ್ರಯತ್ನಪಟ್ಟರೆ ಅವನು ಕಾಣುತ್ತಿಲ್ಲ, ಸಿಗುತ್ತಿಲ್ಲ. ನನಗೆ ಅನಿಸಿತು ಅವನು ಮೋಸ ಮಾಡಿದ ಎಂದು. ಯಾಕಂದರೆ ನನಗೆ ಅವನ ಸ್ನೇಹಿತರ ಯಾರೂ ಪರಿಚಯವಿರಲಿಲ್ಲ. ಅವನ ಮನೆ ಎಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ. ಆದರೂ ನನ್ನ ಮನಸ್ಸು ದಿನ ಅವನನ್ನೇ ಹುಡುಕುತ್ತಿತ್ತು. ಬೇಡದ ಕಣ್ಣು ಅವನಿಗಾಗಿ ಕಾಯುತ್ತಿತ್ತು. ಮನಸ್ಸಿನಲ್ಲಿ ಮೋಸ ಹೋದ ನೋವು, ವೇದನೆ ಯಾರ ಬಳಿ ಹೇಳಿಕೊಳ್ಳಲಿ ಸಾಧ್ಯವಿಲ್ಲ. ಇಬ್ಬರು ಒಟ್ಟಿಗೆ ಮಾಡಿದ ಕಾಫಿಯನ್ನು ನೆನಪು. ಅವನು ಕಾಫಿಗಾಗಿ ನನಗೆ ಈ ಥರ ಮೋಸ ಮಾಡಿದ. ನಾನೇ ಮೋಸ ಹೋದೆ. ನನಗೆ ಒಂದು ಸ್ವಲ್ಪನೂ ಬುದ್ಧಿನೇ ಇಲ್ಲ ಅಂತ ನನಗೆ ನನ್ನ ಮೇಲೆ ಕೋಪ. ಆದರೆ ಏನು ಮಾಡೋದು, ಈ ಹಾಳು ಪ್ರೀತಿನೇ ಹಾಗೆ. ಯಾರನ್ನೂ ಬೇಕಾದರೂ ಬೇಗ ನಂಬುತ್ತೆ. ಅದಕ್ಕೆ ಮೋಸ ಮಾಡೋರು ಜಾಸ್ತಿ ಇದ್ದಾರೆ. ಅದಕ್ಕೆ ಸ್ನೇಹಿತರೆ, ಪ್ರೀತಿ ಹೆಸರಲ್ಲಿ ಮೋಸ ಮಾಡುವವರ ಬಗ್ಗೆ ಎಚ್ಚರವಿರಲಿ. ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುತ್ತಾ ಇರುತ್ತಾರೆ. ಅದಕ್ಕೆ ನಾವೇ ಎಚ್ಚರಿಕೆಯಿಂದ ಇರಬೇಕು. ಇಂಥ ದುರ್ಘಟನೆ ನಮ್ಮ ಜೀವನದಲ್ಲಿ ನಡೆಯುವುದನ್ನು ನಾವು ತಪ್ಪಿಸಬಹುದು ಮತ್ತು ನಾವು ಸುಖವಾಗಿರಬಹುದು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.